ನಮಸ್ಕಾರ. ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕಿನಕೆರೆ. DCM DK ಶಿವಕುಮಾರ್ ಡೆಡ್ ಲೈನ್ ಕೊಟ್ಟಿದ್ದಾರಂತೆ. ಹಾಗಂತ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಾ ಇದೆ. DK ಶಿವಕುಮಾರ್ ಯಾರಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ, ಯಾವ ಕಾರಣಕ್ಕೋಸ್ಕರ ಡೆಡ್ ಲೈನ್ ಕೊಟ್ಟಿದ್ದಾರೆ, ಏನು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದನ್ನು ಹೇಳ್ತೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ಬುಕ್ಕಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಹಳ ಸೀರಿಯಸ್ ಆಗಿ ಟ್ರೈ ಮಾಡ್ತಿದ್ದಾರೆ. ಅದರಲ್ಲೂ ಸರ್ಕಾರ ಬಂದು 2.5 ವರ್ಷ ಆದಮೇಲೆ ಒಂದು ರೀತಿ ಗೇರ್ ಚೇಂಜ್ ಮಾಡಿದ್ದಾರೆ. ಅವರ ಪ್ರಯತ್ನವನ್ನು ಇನ್ನಷ್ಟು ಜಾಸ್ತಿ ಮಾಡಿದ್ದಾರೆ. 2.5 ವರ್ಷ ಆದಾಗಲೇ ಮುಖ್ಯಮಂತ್ರಿ ಆಗ್ಬಿಡ್ಬೇಕು ಅಂತ ಪ್ರಯತ್ನವನ್ನು ಪಟ್ಟಿದ್ರು, ಅದು ಆಗಿರಲಿಲ್ಲ. ಈಗ ಅಂದರೆ ಬಜೆಟ್ ಆದಮೇಲೆ ಅಟ್ ಎನಿ ಕಾಸ್ಟ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ತೀರ್ಮಾನ ಮಾಡಿದಾರಂತೆ. ಅದಕ್ಕೋಸ್ಕರವೇ ಅವರು ಡೆಡ್ಲೈನ್ ಕೊಟ್ಟಿದ್ದಾರೆ ಅಂತೇಳಿ ತಿಳಿದು ಬರ್ತಿರೋದು. ಇತ್ತೀಚೆಗೆ DK ಶಿವಕುಮಾರ್ ದೆಹಲಿನಲ್ಲಿ AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮತ್ತು AICCಯ ಸಂಘಟನಾ ಕಾರ್ಯದರ್ಶಿಯಾದಂತಹ KC ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದರು. ಭೇಟಿ ಮಾಡಿರುವ ಸಂದರ್ಭದಲ್ಲಿ ಈ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ. ಡೆಡ್ಲೈನ್ ಏನು ಅಂದರೆ, ನನಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಿ, ಯಾವಾಗ ಕೊಡ್ತೀರಿ ಅಂತ ಹೇಳಿ, ನೀವು ಯಾವ ಡೇಟನ್ನಾದರೂ ತೆಗೆದುಕೊಳ್ಳಿ, ಆದರೆ ನನಗೆ ಒಂದು ಡೇಟನ್ನು ಹೇಳಿಬಿಡಿ ಅಂತ ಕೇಳಿದರಂತೆ. ಅದಾದಮೇಲೆ DK ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ, ಪ್ರಿಯಾಂಕ್ ಗಾಂಧಿ ಅವರನ್ನ ಕೂಡ ಭೇಟಿ ಮಾಡಿದ್ದಾರೆ. ಆದರೆ ಅವ್ರ ಹತ್ರ ಹಂಗೆ ಕೇಳೋಕ್ಕಾಗಲ್ಲ. ಇವ್ರ ಹತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಮತ್ತು KC ವೇಣುಗೋಪಾಲ್ ಅವ್ರ ಹತ್ರ ಡೀಟೇಲ್ ಆಗಿ ಮಾತಾಡಿ, ಅಂದರೆ ಯಾವ ಕಾರಣಕ್ಕೋಸ್ಕರ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ, ನೀವು ನನಗೆ ಡೇಟನ್ನು ತಿಳಿಸಿ, ಯಾವಾಗ ಮುಖ್ಯಮಂತ್ರಿ ಮಾಡ್ತೀರಿ ಅನ್ನುವಂಥದ್ದನ್ನು ತಿಳಿಸಿ, ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆಗೆ ಯಾವಾಗ ಮಾತುಕತೆಯನ್ನು ನಡೆಸ್ತೀರಿ ಅನ್ನುವಂಥದ್ದನ್ನು ತಿಳಿಸಿ. ಸಿದ್ದರಾಮಯ್ಯ ಮತ್ತು ನನ್ನನ್ನು ದೆಹಲಿಗೆ ಕರೆದು ಮಾತನಾಡಿ ಏನೇನು ಚರ್ಚೆ ಮಾಡಬೇಕು ಅದನ್ನೆಲ್ಲವನ್ನು ಚರ್ಚೆ ಮಾಡೋಣ. ಚರ್ಚೆ ಮಾಡಿ ಅವರು ಟೈಮ್ ತಗೊಂಡು ಒಂದು ಡೇಟ್ ಫಿಕ್ಸ್ ಮಾಡಿ. ಬಟ್ ಈ ಕೆಲಸವೆಲ್ಲ ಆಗಲೇಬೇಕು. ಸುಮ್ಮನೆ ನಾವು ಮಾಡ್ತೀವಿ, ಮುಂದೆ ನೋಡೋಣ, ವೆಯ್ಟ್ ಮಾಡಿ ಅಂಥೇಳಿ ನನಗೆ ಕಾಯಿಸ್ಬೇಡಿ. ನೀವು ದಿನಾಂಕವನ್ನು ಕೊಡಿ, ನಾನು ಕಾಯ್ತೀನಿ. ನಾನು ಮೊದಲಿಂದನೂ ಹೇಳ್ತಿದ್ದೀನಿ, ಹೈಕಮಾಂಡ್ನ ನೀತಿ ನಿರ್ದೇಶನಗಳನ್ನು ಸ್ಪಷ್ಟವಾಗಿ ಪಾಲಿಸೋನು ಅಂತ ಪಾಲಿಸ್ತೀನಿ. ಕಾಂಗ್ರೆಸ್ನ ಪಕ್ಷ ಪೂಜೆ ಮಾಡೋನು ಅಂತ ನಾನು ಹೇಳ್ತಿದ್ದೀನಿ, ಮಾಡ್ತೀನಿ. ಆದರೆ ನನಗೆ ಡೇಟನ್ನು ಕೊಡಿ. ಸಿದ್ದರಾಮಯ್ಯ ಅವ್ರ ಕೈಯಿಂದ ಡೇಟನ್ನು ಕೊಡಿಸಿ, ರಾಹುಲ್ ಗಾಂಧಿಯವರ ಡೇಟಿಗೆ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿ, ಈ ರೀತಿ ನನಗೆ ನಿಖರವಾಗಿ ಡೇಟ್ಗಳ ಬಗ್ಗೆ ತಿಳಿಸಿ ಅನ್ನುವಂಥ ಮಾಹಿತಿಯನ್ನು ಅಥವಾ ಸಂದೇಶವನ್ನು, ಎಚ್ಚರಿಕೆಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮತ್ತು ವೇಣುಗೋಪಾಲ್ ಅವ್ರಿಗೆ ತಿಳಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಕೇಳಿಬರ್ತಾ ಇದ್ದಾವೆ. ಅದರಿಂದಾಗಿ ಈಗ ರಾಜ್ಯ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳು ಉಟ್ಕೊಂಡಿದ್ದಾವೆ. ಅಂದರೆ DK ಶಿವಕುಮಾರ್ ಮೊದಲಿಗಿನ್ನ ಸೀರಿಯಸ್ ಆಗಿಬಿಟ್ಟಿದ್ದಾರೆ. ಇದು ಲಾಸ್ಟ್ ಚಾನ್ಸ್ ಅನ್ನೋ ರೀತಿಯಲ್ಲಿ ಟ್ರೈ ಮಾಡ್ತಿದ್ದಾರೆ. ಬೈ ಹುಕ್ ಆರ್ ಕುಕ್ ಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಹೈಕಮಾಂಡ್ ನಾಯಕರಿಗೆ ನೀವು ಡೇಟ್ ತಿಳಿಸಿ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದು ಅಂದರೆ ಈಗ DK ಶಿವಕುಮಾರ್ ಈ ರೀತಿ ಒಂದೇ ಒಂದು ಪಾಯಿಂಟ್ ಹಾಕಿ ಹೈಕಮಾಂಡನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಿರೋದ್ರಿಂದ, ಇಲ್ಲ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ಲಿಕ್ಕಾಗಲ್ಲ ಅಂತ ಹೇಳ್ಬೇಕಾಗತ್ತೆ ಕಾಂಗ್ರೆಸ್ ಹೈಕಮಾಂಡ್, ಅಥವಾ ಇಂಥ ದಿನ ಕೊಡ್ತೀವಿ ಅಂತ ಹೇಳ್ಬೇಕಾಗತ್ತೆ. ಸಿದ್ದರಾಮಯ್ಯ ಅವರು ಕೊಡ್ತೀವಿ ಅಂತ ಹೇಳ್ಬೇಕಾಗತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬೇಕಾಗತ್ತೆ. ಈ ಥರದ ಒಂದು ಇಕ್ಕಟ್ಟನ್ನು ಸಿದ್ದರಾಮಯ್ಯ ಅವ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, ವೇಣುಗೋಪಾಲ್ ಅವ್ರಿಗೆ ಮತ್ತು ಈ ಮೂವರ ಮುಖಾಂತರ ರಾಹುಲ್ ಗಾಂಧಿ ಅವರಿಗೆ DK ಶಿವಕುಮಾರ್ ಸೃಷ್ಟಿ ಮಾಡಿದ್ದಾರೆ ಅನ್ನೋದೇಳಿ ಚರ್ಚೆ ಆಗ್ತಿದೆ. DK ಶಿವಕುಮಾರ್ ಸೀರಿಯಸ್ ಆಗಿದ್ದಾರೆ, ಓಕೆ. ಆದರೆ ಸಿದ್ದರಾಮಯ್ಯ ಅವರು ಮಾತುಕತೆಗೆ ಹೋಗ್ಬೇಕಲ್ಲ, ಮಾತುಕತೆಗೆ ಕೂರ್ಬೇಕಲ್ಲ, ಅವ್ರಿಗೆ ಅವ್ರದ್ದೇ ಆದಂಥ ಆರ್ಗ್ಯುಮೆಂಟ್ ಇರುತ್ತೆ. ಅದೇ ರೀತಿ ರಾಹುಲ್ ಗಾಂಧಿ ಅವರು ಹೋಗ್ಲಿ, ಈ ಥರದೊಂದು ಚರ್ಚೆ ಮಾಡೋಣ, ಇಶ್ಯೂನ್ ಸಾರ್ಟ್ ಔಟ್ ಮಾಡೋಣ ಅಂತ ಅವ್ರಿಗೂ ಅನಿಸ್ಬೇಕು. ಅವರು ಕೇರಳ ವಿಧಾನಸಭಾ ಚುನಾವಣೆಯೋ ಅಥವಾ ಮತ್ತೊಂದು ಕಾರಣಗಳಿಗಾಗಿ ಭೇಟಿಗೆ ಅವಕಾಶವನ್ನು ಮಾಡಿಕೊಡದೇ ಇದ್ದರೆ, ಏನು DK ಶಿವಕುಮಾರ್ ಪಟ್ಟಾಗ್ತಿದಾರಲ್ಲ, ಡೆಡ್ ಲೈನನ್ನು ಫಿಕ್ಸ್ ಮಾಡ್ತಿದಾರಲ್ಲ, ಅದೇ ಸಾಧ್ಯ ಆಗಲ್ಲ. ಅಂದರೆ ಫಸ್ಟ್ ಆಫ್ ಆಲ್ ಇವರೆಲ್ಲ ಸಭೆ ಸೇರಿ, ಮಾತುಕತೆಗೆ ಸೇರಿ ನಿಗದಿ ಆಗುವಂಥ ಡೇಟೇ ಫಿಕ್ಸ್ ಆಗಲ್ಲ. ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡೋದು ಆಮೇಲಿನ ವಿಷಯ. ಯಾವಾಗ ಚರ್ಚೆ ಮಾಡಬೇಕು ಅನ್ನುವಂತಹ ಡೇಟೇ
ನಿರ್ಧಾರ ಆಗಲ್ಲ, ಒಂದೊಮ್ಮೆ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಮನಸ್ಸು ಮಾಡದೇ ಇದ್ದರೆ. ಆದರೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವ್ರ ಜೊತೆಗೂ ಮಾತಾಡಿಲ್ಲ, ರಾಹುಲ್ ಗಾಂಧಿ ಅವ್ರ ಜೊತೆಗೂ ಮಾತಾಡಿಲ್ಲ. ಅವ್ರು ಮಾತಾಡಿರೋದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಮತ್ತು ವೇಣುಗೋಪಾಲ್ ಜೊತೆ. ಈಗ ವೇಣುಗೋಪಾಲ್ ಇದನ್ನ ರಾಹುಲ್ ಗಾಂಧಿ ಅವ್ರಿಗೆ ಹೇಗೆ ಕನ್ವಿನ್ಸ್ ಮಾಡ್ತಾರೆ, ಖರ್ಗೆ ಅವರು ಹೇಗೆ ಕನ್ವಿನ್ಸ್ ಮಾಡ್ತಾರೆ, ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯ ಅವ್ರಿಗೆ ಹೇಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮಾತುಕತೆ ಯಾವಾಗ ಅನ್ನೋದು ನಿರ್ಧಾರ ಆಗುತ್ತೆ. ಮಾತುಕತೆ ಯಾವಾಗ ಅನ್ನೋದು ನಿರ್ಧಾರ ಆದರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಒಂದಂತಕ್ಕೆ ಸಕ್ಸಸ್ ಆದ್ರು ಅಂತಲೇ ಅರ್ಥ. ಆಗ ಬಹುಶಃ ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರಿಗೂ ಹೇಳ್ಬೋದು, ನೀವು ಯಾವಾಗ ಬಿಟ್ಕೊಡ್ತೀರಿ ಹೇಳಿ ಅಂತ. ಅದಕ್ಕೆ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಬೇಕಾದಂತಹ ಸಂದರ್ಭ ಬರಬಹುದು. ಆದರೆ ಈ ಭೇಟಿಯೇ ನಿಗದಿ ಆಗದೆ ಇದ್ರೆ ಆಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಡೇಟ್ ಫಿಕ್ಸ್ ಮಾಡುವಂಥದ್ದು ಕೂಡ ಅಸಾಧ್ಯದ ಸಂಗತಿ ಆಗುತ್ತೆ. ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಏನೋ ಎಲ್ಲರನ್ನ ಒಂದು ಇಕ್ಕಟ್ಟಿಗೆ ಸಿಲುಕಿಸಿ ಅಥವಾ ಒಂದು ಗೋಡೆಗೆ ತಳ್ಳಿ ನೀವು ಉತ್ತರ ಕೊಡಿ ಅಂತ ಕೇಳ್ತಿದ್ದಾರೆ. ಬಟ್ ಉತ್ತರ ಕೊಡಬೇಕಲ್ಲ, ಅಂದರೆ ಮಾತುಕತೆಗೆ ಡೇಟ್ ಫಿಕ್ಸ್ ಆಗಬೇಕಲ್ಲ. ಸೊ ಅದು ಇಂಟ್ರೆಸ್ಟಿಂಗ್ ಆದಂಥ ವಿಷಯ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಮತ್ತು ಈಗ ಡಿ ಕೆ ಶಿವಕುಮಾರ್ ಈ ರೀತಿಯ ಪಟ್ಟುಗಳನ್ನು ಹಾಕ್ತಿರೋದ್ರಿಂದ ಹೈಕಮಾಂಡ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ, ಸಿದ್ದರಾಮಯ್ಯ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಅನ್ನೋದು ಕೂಡ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಸಿದ್ದರಾಮಯ್ಯ ಈಗಾಗಲೇ ಒಂದು ಜಾತಿ ಅಸ್ತ್ರವನ್ನು ಬಿಟ್ಟಿದ್ದಾರೆ. ಮುಂದೆ ಸಿದ್ದರಾಮಯ್ಯ ಬತ್ತಳಿಕೆಯಲ್ಲಿ ಇನ್ಯಾವ್ಯಾವ ಬಾಣಗಳು ಬರ್ತವೋ ಏನೋ ಗೊತ್ತಿಲ್ಲ. ಹೀಗೆ ಹೈಕಮಾಂಡ್ ಕೂಡ ಬೇರೆ ಏನೇನು ಹೇಳುತ್ತೋ ಅದು ಕೂಡ ಗೊತ್ತಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಆ ರೀತಿ ಮಾಡಿದ್ದಾರೆ, ಅಷ್ಟು ಮಟ್ಟಿಗೆ ಸಕ್ಸಸ್ ಆಗಿದ್ದಾರೆ. ನೆಕ್ಸ್ಟ್ ಅವರು ಮೀಟಿಂಗ್ ಫಿಕ್ಸ್ ಮಾಡಿಸ್ಬೇಕು, ಅದರಲ್ಲಿ ಸಕ್ಸಸ್ ಆಗ್ತಾರಾ ಗೊತ್ತಿಲ್ಲ. ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ. ಅದಲ್ಲದೆ ಇನ್ನೂ ಬೊಗ್ಗಿನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.